ನಮಸ್ಕಾರ ಸ್ನೇಹಿತರೆ. ಇಡೀ ದೇಶದಾದ್ಯಂತ ಇರುವಂತಹ ದೇಶದ ಎಲ್ಲ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ 5 ಹೊಸ ರೂಲ್ಸ್, ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು, ನಿಮ್ಮ ಬಳಿಯೂ ಕೂಡ ಯಾವುದೇ ಬ್ಯಾಂಕಿನ ಅಕೌಂಟ್ ಇದ್ರೆ ರೂಲ್ಸ್ ನಿಮಗೆ ಕಡ್ಡಾಯವಾಗಿ ಸಾರ್ವಜನಿಕ ವಲಯದ ಬ್ಯಾಂಕ್ ಮತ್ತು ಖಾಸಗಿ ವಲಯದ ಬ್ಯಾಂಕುಗಳು ಆಗಿರಬಹುದು. ಯಾವುದೇ ಬ್ಯಾಂಕ್ನಲ್ಲಿ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಕೌಂಟ್ ಬಳಕೆ ಮಾಡುತ್ತಿದ್ರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಎಲ್ಲ ಫೋನ್ ಪೇ, ಪೇಟಿಎಂ ಸೇರಿದಂತೆ ಯುಪಿಐ ಪೇಮೆಂಟ್ಸ್ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದ್ದು, ಎಲ್ಲ ಗ್ರಾಮೀಣ ಬ್ಯಾಂಕುಗಳು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಇತರೆ ಖಾಸಗಿ ಬ್ಯಾಂಕುಗಳಲ್ಲಿ ನೀವೇನಾದರೂ ಖಾತೆಯನ್ನ ಹೊಂದಿದ್ರೆ ಬ್ಯಾಂಕಿಂಗ್ ವಲಯದಲ್ಲಿ ಹೊಸ ಪರಿವರ್ತನೆಯನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಏನೆಲ್ಲ ನಿಯಮಗಳನ್ನು ಜಾರಿಗೆ ಮಾಡಲಾಗಿದೆ? ಎಲ್ಲ ಬ್ಯಾಂಕ್ನ ವೆಬ್ಸೈಟ್ ಡೊಮೈನ್ನಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಹೌದು, RBI ಹೊಸ ನಿಯಮದ ಪ್ರಕಾರ ಎಲ್ಲ ಬ್ಯಾಂಕುಗಳಿಗೆ ತಮ್ಮ ವೆಬ್ಸೈಟ್ಗಳು ಈಗ bank.in ಡೊಮೇನ್ನಲ್ಲಿ ಇರಬೇಕು ಎಂದು ಅಧಿಕೃತವಾಗಿ ನಿರ್ದೇಶನ ನೀಡಿದೆ. ಫಾರ್ ಎಕ್ಸಾಂಪಲ್ www.sbi.com banking.in ಎಂದು ಹೀಗೆ ನವೀಕರಿಸಬೇಕು ಎಂದು ಪ್ರತಿಯೆಲ್ಲ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸೇರಿದಂತೆ ಗ್ರಾಮೀಣ ಬ್ಯಾಂಕುಗಳಲ್ಲಿ ಆದೇಶವನ್ನು ನೀಡಲಾಗಿದ್ದು, ಇದು ಆನ್ಲೈನ್ ಬ್ಯಾಂಕಿಂಗ್ ಇನ್ನೂ ಹೆಚ್ಚು ಸುರಕ್ಷಿತವಾಗಿರಿಸುತ್ತೆ ಮತ್ತು ಇದು ಬ್ಯಾಂಕ್ನ ವೆಬ್ಸೈಟ್ ಎಂದು ಸುಲಭವಾಗಿ ಎಲ್ಲರೂ ಪರಿಚಯಿಸಿಕೊಳ್ಳಬಹುದು. ಎರಡನೆಯದಾಗಿ, ಬ್ಯಾಂಕಿಂಗ್ಗೆ ಸಂಬಂಧಪಡುವ ದೊಡ್ಡ ಬದಲಾವಣೆ ಏನಾಗ್ತಾ ಇದೆ ಅಂತಂದ್ರೆ ATM ಶುಲ್ಕಗಳ ಹೊಸ ಪರಿಷ್ಕರಣೆ. ಹೌದು, ಇದೇ ಮೇ ತಿಂಗಳಿನಿಂದ ಎಲ್ಲ ATM ವಹಿವಾಟು ಶುಲ್ಕಗಳಲ್ಲಿ ದೊಡ್ಡ ಬದಲಾವಣೆ ಜಾರಿಗೆ ಮಾಡಲಾಗಿದ್ದು, ಈಗ ಉಚಿತ ಮಿತಿಯ ನಂತರ ಪ್ರತಿ ಹೆಚ್ಚುವರಿ ವಹಿವಾಟಿಗೆ ₹23 ಮತ್ತು ಅದರ ಜೊತೆಗೆ GST ವೆಚ್ಚವನ್ನು ಕಟ್ಟಬೇಕಾಗುತ್ತೆ. ಈ ಮೊದಲು ₹21 ಮಾತ್ರ ಇತ್ತು. ಇದೀಗ ₹23 ಜೊತೆಗೆ GST ವೆಚ್ಚವನ್ನು ಕೂಡ ನೀವು ನಿಮ್ಮ ಉಚಿತ ಮಿತಿ ಮುಗಿದಾದ ಬಳಿಕ ಪ್ರತಿ ವಹಿವಾಟಿಗೆ ಪಾವತಿ ಮಾಡಬೇಕು ಎಂದು ಅಧಿಕೃತವಾಗಿ RBI ಎಲ್ಲ ಬ್ಯಾಂಕಿಂಗ್ ವಲಯಕ್ಕೆ ಆದೇಶವನ್ನು ನೀಡಿದೆ. ಬದಲಾವಣೆ ಏನಾಗ್ತಾ ಇದೆ ಅಂದರೆ, ನೀವು ನಿಮ್ಮ ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂನಲ್ಲಿ ಡೈರೆಕ್ಟ್ ಆಗಿ ಬ್ಯಾಂಕ್ನ ಮೂಲಕ ಹಣವನ್ನು ಪಾವತಿ ಮಾಡುತ್ತಿದ್ದರೆ, ನೀವು ನಿಮ್ಮ ಫೋನ್ ಪೇ ಅಕೌಂಟ್ ನಂಬರ್ ಎಂಟರ್ ಮಾಡಿದ ಬಳಿಕ ಅಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಶೋ ಆಗ್ತಾ ಇತ್ತು. ಇದರಿಂದಾಗಿ ಕನ್ಫರ್ಮ್ ಆಗ್ತಾ ಇತ್ತು ಇವರ ಅಕೌಂಟ್ಗೆ ನಾವು ದುಡ್ಡನ್ನು ಹಾಕಬೇಕು ಎಂದು. ಇದೀಗ ಇದೇ ರೀತಿಯಾಗಿ ಈ ಹೊಸ ಸೌಲಭ್ಯವನ್ನ ಎಲ್ಲ RTGS ಮತ್ತು ನೆಫ್ಟ್ ವಹಿವಾಟುಗಳಲ್ಲಿ ಲಭ್ಯವಾಗುವಂತೆ ಎಲ್ಲ ಬ್ಯಾಂಕ್ನವರಿಗೆ ಜಾರಿಗೆ ಮಾಡುವಂತೆ ಆದೇಶವನ್ನು ಹೊರಡಿಸಿದೆ. ಇದು ತಪ್ಪು ಖಾತೆಗೆ ಹಣ ವರ್ಗಾವಣೆ ಆಗೋದನ್ನು ತಡೆಗಟ್ಟಬಹುದು ಮತ್ತು ಯಾವುದೇ ರೀತಿಯ ಫ್ರಾಡ್ ಆಗೋದನ್ನು ತಡೆಗಟ್ಟಬಹುದಾಗಿದೆ. ಹೊಸ ಬದಲಾವಣೆ ಏನಪ್ಪಾ ಅಂತಂದ್ರೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ RBI ಬ್ಯಾಂಕ್ನ ವಿಲೀನ. 11 ರಾಜ್ಯಗಳಲ್ಲಿರುವ ಒಟ್ಟು 15 RBI ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಗ್ತಾ ಇದೆ. ಇದು ಒಟ್ಟು RBI ಬ್ಯಾಂಕ್ಗಳ ಸಂಖ್ಯೆಯನ್ನ 43ರಿಂದ 28ಕ್ಕೆ ಇಳಿಸುವ ಒಂದು ಹೊಸ ಬ್ಯಾಂಕಿಂಗ್ ಸೇವೆಯನ್ನ ಪರಿಚಯಿಸಲು ಮತ್ತು ಹೆಚ್ಚು ಬಲಿಷ್ಠಗೊಳ್ಳಲಿಕ್ಕೆ ಏಕರೂಪಗೊಳಿಸಲು ಈ ವಿಲೀನ ಮಾಡಲಾಗ್ತಾ ಇದೆ ಎಂದು ಅಧಿಕೃತವಾಗಿ ಇದೀಗ RBI ಮಾಹಿತಿಯನ್ನು ಹೊರಡಿಸಿದೆ. ಹಾಗೂ ವೀಕ್ಷಕರೇ, ಅಪ್ರಾಪ್ತ ವಯಸ್ಕರ ಬ್ಯಾಂಕ್ ಖಾತೆಗಳಿಗೆ ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು, ಇದೀಗ 10 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ತಮ್ಮದೇ ಆದ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು ಮತ್ತು ಅದನ್ನು ಸುರಕ್ಷಿತವಾಗಿ ನಿರ್ವಹಿಸಬಹುದು. ಬ್ಯಾಂಕುಗಳು ತಮ್ಮ ನೀತಿಗಳಿಗೆ ಅನುಗುಣವಾಗಿ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದ್ದು, ಇದೆಲ್ಲ ಪ್ರತಿಯೊಬ್ಬರಿಗೂ ಅನ್ವಯವಾಗಲಿದೆ. ಈ ಬಗ್ಗೆ ನೀವೇನಂತೀರಾ? ತಪ್ಪದೇ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇರಲು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ದೇಶದ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ. ಹೌದು, ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳಲು ಕೇಂದ್ರ ಸರ್ಕಾರವು ಉಚಿತವಾಗಿ ₹3.5 ಲಕ್ಷ ಹಣ ಸಹಾಯಧನ ನೀಡಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ಮಾಡಿದೆ. ಹೌದು, ದೇಶದಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿಯೂ ಕೂಡ ಅದೆಷ್ಟೋ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಸ್ವಂತ ಮನೆ ಕಟ್ಟಿಕೊಳ್ಳಲಾಗದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದು, ಇಂಥವರಿಗೆ ನೆರವು ನೀಡಲೆಂದೇ ಕೇಂದ್ರ ಸರ್ಕಾರ ದೊಡ್ಡ ಕೆಲಸಕ್ಕೆ ಕೈ ಹಾಕಿದೆ. ಹಾಗಾದರೆ ಬನ್ನಿ, ಕೇಂದ್ರ ಸರ್ಕಾರದಿಂದ ಉಚಿತ ಮನೆ ಪಡೆದುಕೊಳ್ಳುವುದು ಹೇಗೆ, ಎಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು, ಬೇಕಾಗುವ ದಾಖಲಾತಿಗಳೇನು ಮತ್ತು ಎಂಥವರಿಗೆ ಕೇಂದ್ರ ಸರ್ಕಾರ ಉಚಿತವಾಗಿ ಮನೆ ನೀಡುತ್ತದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ.
ಭಾರತದಲ್ಲಿ ವಾಸಿಸುವ ಲಕ್ಷಾಂತರ ಜನರು ಈಗಾಗಲೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಗೃಹ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಗೃಹ ನಿರ್ಮಾಣ ಮಾಡುವ ಕನಸು ಕಂಡ ಫಲಾನುಭವಿಗಳಿಗೆ ಈಗಲೂ ಅವಕಾಶವಿದ್ದು ಅರ್ಜಿ ಸಲ್ಲಿಸಿ ಸಹಾಯ ಪಡೆದುಕೊಳ್ಳಬಹುದು. ಸರ್ಕಾರದಿಂದ ವಸತಿ ನಿರ್ಮಾಣಕ್ಕೆ ಅನುದಾನ ಸಿಗುವುದರ ಜೊತೆಗೆ ರಾಜ್ಯದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯ ಮೂಲಕ ಸಾಕಷ್ಟು ಜನರಿಗೆ ಮನೆ ನಿರ್ಮಾಣ ಮಾಡಿಕೊಡಲಾಗುತ್ತಿದೆ. ಅದರಲ್ಲೂ ಬೆಂಗಳೂರು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ವಸತಿ ಯೋಜನೆ ಅಡಿಯಲ್ಲಿ 7.5 ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯ ನೀಡಲಾಗ್ತಿದೆ. ಮಹಿಳಾ ಅಭ್ಯರ್ಥಿಯ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಅರ್ಜಿದಾರರು ಮಾಜಿ ಅಥವಾ ವಿಶೇಷ ಚೇತನರಾಗಿದ್ದರೆ ಸರ್ಕಾರದಿಂದ ದೃಢೀಕರಣ ಪ್ರಮಾಣ ಪತ್ರ ನೀಡಬೇಕು. ಕೇಂದ್ರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬರಿಗೆ ಮನೆ ನಿರ್ಮಾಣ ಮಾಡಿಕೊಡುವ ಕನಸು ಕಳೆದ 2 ವರ್ಷಗಳಿಂದ ಆರ್ಥಿಕ ಸಮಸ್ಯೆಯಿಂದ ಪೂರ್ಣವಾಗಿರಲಿಲ್ಲ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2024ನೇ ಸಾಲಿನಲ್ಲಿ ಹೆಚ್ಚು ಪ್ರಯೋಜನ ನೀಡಲು ಮುಂದಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮನೆ ನಿರ್ಮಾಣವನ್ನು ರಾಜೀವ್ ಗಾಂಧಿ ವಸತಿ ಯೋಜನೆಯ ಮೂಲಕ ಮಾಡಲಾಗ್ತಿದ್ದು ಈಗಾಗಲೇ 52,189 ಮನೆ ನಿರ್ಮಾಣ ಮಾಡಲಾಗಿದೆ. ಜನರಿಗೆ ಸ್ವಂತ ಸೂರು ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರದಿಂದ 3.5 ಲಕ್ಷ ರೂಪಾಯಿಗಳು ದೊರೆತರೆ ರಾಜ್ಯ ಸರ್ಕಾರದಿಂದ 3 ಲಕ್ಷ ರೂಪಾಯಿಗಳನ್ನು ಸಹಾಯಧನ ರೂಪದಲ್ಲಿ ನೀಡಲಾಗುತ್ತದೆ. ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿದೆ. ಮೊದಲಿಗೆ https://ashraya.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸಲು ಅರ್ಜಿ ಫಾರಂನಲ್ಲಿ ಅಗತ್ಯ ಇರುವ ಮಾಹಿತಿಯನ್ನು ಪೂರೈಸಿ ಬಳಿಕ ದಾಖಲೆಗಳ ಸ್ಕ್ಯಾನ್ ಕಾಪಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಅರ್ಜಿ ಸಂದಾಯವಾಗಬೇಕಾದರೆ ಮುಂಗಡ ಹಣವನ್ನು ಆನ್ಲೈನ್ ಮೂಲಕವೇ ಪಾವತಿ ಮಾಡಬೇಕು. ಆವಾಸ್ ಯೋಜನೆಯ ಅಡಿಯಲ್ಲಿ ಸ್ವಂತ ಮನೆ ಕಟ್ಟಲು ಅರ್ಹತೆಗಳೆಂದರೆ ಈ ಮೊದಲೇ ಆವಾಸ್ ಯೋಜನೆಯ ಪ್ರಯೋಜನ ಪಡೆದುಕೊಂಡಿರುವವರು ಇಲ್ಲವೇ ಸ್ವಂತ ಮನೆ ಹೊಂದಿರುವವರು ಅರ್ಜಿ ಸಲ್ಲಿಸುವಂತಿಲ್ಲ. ಆವಾಸ್ ಯೋಜನೆಯ ಅರ್ಜಿಯನ್ನು ಮಹಿಳೆಯರು ಮಾತ್ರ ಸಲ್ಲಿಸಬಹುದು. ಕೇಂದ್ರ ಸರ್ಕಾರದ 2011ರ ಆರ್ಥಿಕ ಮತ್ತು ಸಾಮಾಜಿಕ ಜನಗಣತಿ ಪಟ್ಟಿಯಲ್ಲಿ ಹೆಸರಿರಬೇಕು. 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮಾತ್ರವೇ, ಅದರಲ್ಲಿಯೂ ಪುರುಷರಾಗಿದ್ದರೂ ಕೂಡ ಅರ್ಜಿ ಸಲ್ಲಿಸಬಹುದು. ಮಾಜಿ ಯೋಧರು, ವಿಶೇಷ ಚೇತನರು ಅರ್ಜಿ ಸಲ್ಲಿಸಬಹುದು. 450 ಚದರ ಮೀಟರ್ ಜಾಗ ಹೊಂದಿರುವವರು ಅರ್ಜಿ ಸಲ್ಲಿಸಬಹುದು. ಸ್ವಂತ ಮನೆ ಹೊಂದಿರಬಾರದು. ಆದರೆ ಸ್ವಂತ ಮನೆ ನಿರ್ಮಾಣಕ್ಕೆ ಸ್ವಂತ ಜಮೀನು ಇಲ್ಲವೇ ಜಾಗ ಹೊಂದಿರಬೇಕಾಗಿದೆ. ನಿಮ್ಮ ಸ್ವಂತ ಮನೆ ನಿರ್ಮಾಣ ಮತ್ತು ಖರೀದಿಗಾಗಿ ನೀವು ಬ್ಯಾಂಕ್ಗಳಿಂದ ಸಾಲ ಪಡೆದರೆ ಬಡ್ಡಿರಹಿತ ಹಣ ಒದಗಿಸುತ್ತದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಈ ಪ್ರಯೋಜನವನ್ನು ಪಡೆಯಬಹುದು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ನಲ್ಲಿ ಮಹತ್ವದ ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಗೃಹ ಸಾಲದ ಮೇಲೆ ಈ ಹಿಂದೆ ಲಭ್ಯವಿದ್ದ ಬಡ್ಡಿ ಸಹಾಯಧನ ಮತ್ತೆ ಜಾರಿಗೆ ತರಲಾಗುವುದೆಂದು ನಿರ್ಮಲಾ ಸೀತಾರಾಮನ್ ಘೋಷಿಸಿದರು. ಪಿಎಂ ಆವಾಸ್ ಯೋಜನೆ ಅರ್ಬನ್ 2.0 ಅಡಿಯಲ್ಲಿ 1 ಕೋಟಿ ನಗರ, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಅಗತ್ಯಗಳಿಗಾಗಿ 1 ಕೋಟಿ ರೂಪಾಯಿ, ಸರ್ಕಾರ 10 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿದೆ. ಇದರಲ್ಲಿ ಕೇಂದ್ರವು 2.2 ಲಕ್ಷ ಕೋಟಿ ರೂಪಾಯಿಗಳ ನೆರವು ನೀಡಲಿದೆ. ಮುಂದಿನ 5 ವರ್ಷಗಳಲ್ಲಿ ಕೈಗೆಟುಕುವ ಬೆಲೆಯಲ್ಲಿ ಸಾಲಗಳನ್ನು ಒದಗಿಸಲು ಈ ಬಡ್ಡಿ ಸಹಾಯಧನವನ್ನು ನೀಡಲಾಗುವುದು. ಸಮಾಜದ ದುರ್ಬಲ ವರ್ಗಗಳು, ಕಡಿಮೆ ಆದಾಯದ ಗುಂಪುಗಳು ಮತ್ತು ನಗರ ಮತ್ತು ಗ್ರಾಮೀಣ ಬಡವರಿಗೆ ಕೈಗೆಟುಕುವ ವಸತಿ ಒದಗಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಗೆ ಅರ್ಹರಾದವರಿಗೆ ಕೇಂದ್ರವು ಆರ್ಥಿಕ ನೆರವು ನೀಡಲಿದೆ. ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ ಪ್ರಯೋಜನಗಳನ್ನು ಪಡೆಯಲು ಇದು ಅರ್ಜಿ ಪ್ರಕ್ರಿಯೆಯಾಗಿದೆ. ಮನೆ ಹೊಂದಲು ಬಯಸುವ ವ್ಯಕ್ತಿ ಭಾರತದ ನಿವಾಸಿಯಾಗಿರಬೇಕು. ಪಕ್ಕಾ ಮನೆ ಇರಬಾರದು. ಅಲ್ಲದೆ ಕುಟುಂಬದ ವಾರ್ಷಿಕ ಆದಾಯವು ನಿಗದಿತ ಮಿತಿಯೊಳಗಿರಬೇಕು. ಇತರ ವಸತಿ ಯೋಜನೆಗಳಿಗೆ ಯಾವುದೇ ಕೇಂದ್ರ ನೆರವು ಇರಬಾರದು. ಆದಾಯ ಪ್ರಮಾಣ ಪತ್ರವನ್ನು ನಿರ್ವಹಿಸಬೇಕು. ಅರ್ಹ ಅರ್ಜಿದಾರರು ಗೃಹ ಸಾಲದ ಬಡ್ಡಿ ದರದಲ್ಲಿ ಸಬ್ಸಿಡಿ ಪಡೆಯುತ್ತಾರೆ. ಈ ಮೊತ್ತವು ನಿಮ್ಮ ಆದಾಯದ ಗುಂಪು ಮತ್ತು ಸಾಲದ ಮೊತ್ತವನ್ನು ಅವಲಂಬಿಸಿರುತ್ತದೆ. ಈ ಸಬ್ಸಿಡಿಯು ಮನೆ ನಿರ್ಮಾಣದ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ.